Okay. 2741 from. ಇದು ಬಂದ್ಬಿಟ್ಟು ಸಿ ಹೆರಿಟೇಜ್. ಮತ್ತೆ ಬ್ಯೂಟಿಫುಲ್. ಹೆಲೋ, ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವ್ಲಾಗಲ್ಲಿ ನಾನು ಬೆಳಿಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೈಮ್ ಬಂದುಬಿಟ್ಟು ಒಂದು 3:30 ಹಂಗೆ ಆಗಿರಬೇಕು. ಸೊ ಮತ್ತೆ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿರಲಿಲ್ಲ, ಹಾಗಾಗಿ. ಸೊ ಇವಾಗ ನಾವು ಹೊರಡ್ತಾ ಇರೋದು ಏರ್ಪೋರ್ಟ್ಗೆ. ನಮ್ಮ ಒಂದು ಟ್ರಿಪ್ ಪ್ಲ್ಯಾನ್ ಆಗಿರೋದು ವರ್ಕಲ ಹೋಗೋಕ್ಕೆ. ಅದು ಬಂದುಬಿಟ್ಟಿರೋದು ಕೇರಳದಲ್ಲಿ. ನಾವು ಇವಾಗ ವೇಟ್ ಮಾಡ್ತಾ ಇರೋದು ಕ್ಯಾಬ್ಗೋಸ್ಕರ ಟು ರೀಚ್ ದಿ ಏರ್ಪೋರ್ಟ್. ಆ್ಯಂಡ್ ನಾವು ಹೋಗ್ತಾ ಇರೋದು ವರ್ಕಲಾಗೆ. ರೀಚ್ ಆಗಕ್ಕೆ ಡೈರೆಕ್ಟ್ ವರ್ಕಲ ಹೋಗ್ತಲ್ಲ, ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ತ್ರಿವಂದ್ರಮ್. ಅಲ್ಲಿಂದ ನಾವು ಮತ್ತೆ ಕ್ಯಾಬ್ ತೊಗೊಂಡು ವರ್ಕಲಾಗೆ ರೀಚ್ ಆಗ್ತೀವಿ. ಸೊ ಸದ್ಯಕ್ಕೆ ನಮ್ಮದು ಅಪಾರ್ಟ್ಮೆಂಟ್ ಹತ್ರ ನಾವು ಇವಾಗ ವೇಟ್ ಮಾಡ್ತಾ ಇರೋದು ಕ್ಯಾಬ್ಗೆ. ಅಲ್ಲಿ ನಮ್ಮ ಕ್ಯಾಬ್ ವೇಟ್ ಮಾಡ್ತದೆ ಎಂಟ್ರಿ ಗೇಟ್ ಹತ್ರ, ಬಟ್ ನಾವಿರೋದು ಇಲ್ಲಿ ಎಕ್ಸಿಟ್ ಗೇಟ್ ಹತ್ರ. ಸೊ ಫೈನಲಿ ಈಸ್ ಕಮ್ಮಿಂಗ್. ಲೆಟ್ಸ್ ಗೋ. ನಮ್ಮ ಒಂದು ಜರ್ನಿ ಅಲ್ಲಿಂದ ಮಾರ್ನಿಂಗ್ ಇತ್ತು, ಹಾಗಾಗಿ ನಾವು ಮೊದಲೇ ಕ್ಯಾಬ್ ಸ್ಕೆಡ್ಯೂಲ್ ಮಾಡ್ಕೊಂಡಿದ್ವಿ. ಇವಾಗ ರೀಚ್ ಆಗಿರೋದು ಟರ್ಮಿನಲ್ 2. ಸೊ ನಮ್ಮ ಫ್ಲೈಟ್ ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾನು ಮೊದಲು ಟರ್ಮಿನಲ್ 1 ನೋಡಿದ್ದೆ, ಬಟ್ 2 ನೋಡಿರಲಿಲ್ಲ. ಸೊ ಇಟ್ ಲುಕ್ಸ್ ಸೋ ನೈಸ್. ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಆ್ಯಂಬಿಯನ್ಸ್ ಅಂತ. ರೈಟ್, ಇವಾಗ ಹೋಗ್ತಿರೋದು ಒಳಗಡೆ. ಆ್ಯಂಡ್ ಹೋದ ತಕ್ಷಣ ನನಗೆ ಕಾಣಿಸಿದ್ದು ವೆರೈಟೀಸ್ ಆಫ್ ಫ್ಲವರ್ಸ್ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ. ಆ್ಯಂಡ್ ಐ ಥಿಂಕ್ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಫಾಲೋ ಮಾಡಿದರೆ ಗೊತ್ತಿರ್ಬೋದು ದಟ್ ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು ಒಂದು ಫೋಟೋ ತೊಗೊಂಡಿದ್ದೆ ಅಂತ, ಬಿಕಾಸ್ ಐ ಲವ್ ಫ್ಲವರ್ಸ್. ಸೊ ಈ ಥರ ಇರೋದು ಒಳಗಡೆ. ಆನ್ ಟೈಮ್ ಇರೋದು ನಮ್ಮದು 2741. ವೆರಿ ನೈಸ್. our culture. Oh, such a beautiful flower. ಕಡೆ ಬಂದರೆ ಈ ಥರ ಸ್ಟೋರ್ಸ್ ಇರುತ್ತೆ. ಏನಾದರೂ ಪರ್ಚೇಸ್ ಮಾಡೋದ್ರೆ ನಿಮಗೆ ಮಾಡ್ಬೋದು. ರಾಯಲ್ ಚಾಲೆಂಜರ್ಸ್ ಕ್ಯಾಫೆ ಅಂತೆ. ಇಂಟ್ರೆಸ್ಟಿಂಗ್. ಇವಾಗ ನಾವು ಏರ್ಪೋರ್ಟ್ ಯಾವುದೋ ಒಂದು ರ್ಯಾಂಡಮ್ ರೆಸ್ಟ್ ರೂಮಲ್ಲಿ ಇದ್ದೀವಿ. ನೋಡು ಯಾವಾಗ ಇರೋದು, ಎಲ್ಲಿ ಇವಾಗ ಎಷ್ಟು ಗಂಟೆಗೆ ಹೋಗೋದು? From Bangalore to Trivandrum.
As a part of Tata Group and a subsidiary of Air India, we extend a very warm welcome to our jet setters, Skyflight. ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡ್ರೆ ಒನ್ ಆಫ್ ದಿ ಬೆನಿಫಿಟ್ಸ್ ಎದುರುಗಡೆ ನೋಡ್ಬೋದು ದಟ್ ಬ್ರೆಡ್ ಟೇಕಿಂಗ್ ಬ್ಯೂಟಿಫುಲ್ ಸನ್ರೈಸ್ ಹಾಗೆ ಕ್ಲೌಡ್ಸ್ ಐ ಆಮ್ ಜಸ್ಟ್ ಲವ್ವಿಂಗ್ ದಿಸ್ ವ್ಯೂ ಗೈಸ್. ತುಂಬ ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ವಡೆ ಮತ್ತು ಉಪ್ಮಾ ಇತ್ತು. ನಮಗೆ ಇಷ್ಟ ಆಗಿದ್ದು ಉಪ್ಮಾ ಹಾಗೆ ಕೇಕ್. ಆಲ್ಮೋಸ್ಟ್ ಇವಾಗ ರೀಚ್ ಆಗೋದ್ರಲ್ಲಿದ್ದೀವಿ ನಾವು ತ್ರಿವಂದ್ರಮ್ಗೆ. ನೋಡ್ಬೋದು ಇಲ್ಲಿ ಫುಲ್ ಕಂಪ್ಲೀಟಾಗಿ ಗ್ರೀನರಿ ಕಾಣ್ತಾ ಇತ್ತು, ಎವ್ರಿವೇರ್ ಲಶ್ ಗ್ರೀನ್. ಆ್ಯಂಡ್ ಸ್ವಲ್ಪ ಹೊತ್ತಾದಮೇಲೆ ಕೆಳಗಡೆ ಹೋದರೆ ನೋಡಿ ಎವ್ರಿವೇರ್ ಇಟ್ಸ್ ಲೈಕ್ ಮಿಸ್ಟ್, ಫುಲ್ ಮಳೆ ಬರ್ತಾ ಇತ್ತು. नमस्कार, तिरुवनंतपुरम अंतर्राष्ट्रीय हवाई अड्डे में आपका स्वागत है. ಇವಾಗ ನಾವು ರೀಚ್ ಆಗಿದ್ದು ತ್ರಿವಂದ್ರಮ್ಗೆ. ಸೊ ಅವನ ಬನ್ನಿ ಇವಾಗ ಬರಕಲಾಗೆ. ಇವಾಗ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗ್ತಾ ಇರೋದು ನಮ್ಮ ಫಸ್ಟ್ ಪ್ಲೇಸ್ನ ಕವರ್ ಮಾಡೋಕ್ಕೆ. ಅದು ಬಂದುಬಿಟ್ಟು ಜಟಾಯು ಅರ್ತ್ ಸೆಂಟರ್. ಅದಕ್ಕಿಂತ ಮುಂಚೆ ನಮಗೆ ಒಂದು ಶಾರ್ಟ್ ಬ್ರೇಕ್ ಬೇಕಾಗಿತ್ತು ಟೀ ಕಾಫಿ ಕುಡಿಯೋಕ್ಕೆ. ಸೊ ಆ ಕ್ಯಾಬ್ ಅವರು ಸ್ಟಾಪ್ ಮಾಡಿದ್ದು ಜಾಗ ಬಂದುಬಿಟ್ಟು ಈ ಒಂದು ರೆಸ್ಟೋರೆಂಟಲ್ಲಿ, ದಟ್ ಈಸ್ ಕ್ರೊಕೊಡೈಲ್ ಬೀಚ್ ರೆಸ್ಟೋರೆಂಟ್ ಅಂತೆ. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಏನೇನು ಸಿಗುತ್ತೆ ಅಂತ. ಸೊ ಒಳಗಡೆ ಹೋದ ತಕ್ಷಣ ಗೊತ್ತಾಯಿತು ಇಲ್ಲಿ ಟೀ ಚೆನ್ನಾಗಿದೆ ಅಂತ. ಸೊ ಟೀ ತೊಗೊಂಡ್ವಿ. ಆಮೇಲೆ ಇಲ್ಲಿ ಬೋಂಡ ಥರ ಹಿಂಗೆ ಕಾಣ್ತಿದೆ, ದಟ್ ಈಸ್ ನಾಟ್ ಸ್ಪೈಸಿ, ಸ್ವೀಟ್ ಆಗಿತ್ತು. ಆ್ಯಂಡ್ ಈ ಒಂದು ಮೀಲ್ ಏನಿದೆ ಅಲ್ವಾ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲೇ ನಾವು ಈ ಒಂದು ವ್ಯೂ ನೋಡೋಕ್ಕೆ ನಿಂತಿದ್ವಿ. ಸೊ ಇಲ್ಲಿ ನೋಡ್ಬೋದು ಬ್ಯಾಕ್ ವಾಟರ್ ಮತ್ತು ಬೀಚ್ ಎರಡು ಸೇರೋದು ಒಂದು ಜಾಗ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಜಟಾಯು ಅರ್ತ್ ಸೆಂಟರ್ ಹತ್ರ ಕಾರ್ ಪಾರ್ಕಿಂಗ್. ಎದುರುಗಡೆ ಏನು ಕಾಣ್ತಿರಲ್ವ ಅದು ಬಂದುಬಿಟ್ಟು ಟಿಕೆಟ್ ಕೌಂಟರ್. ಅಲ್ಲಿ ಹೋಗಿ ನಾವು ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗಬೇಕಾಗುತ್ತೆ. ಮೇಲ್ಗಡೆ ಹೋಗೋದು ಬಂದುಬಿಟ್ಟು ಕೇಬಲ್ ಕಾರ್ಸೋದಿಂದ ಹೋಗಬೇಕಾಗತ್ತೆ. ಸೊ ಬನ್ನಿ ಹೋಗಿ ನೋಡೋಣ ಯಾವ ಥರ ಇರುತ್ತೆ ಈ ಒಂದು ಎಕ್ಸ್ಪೀರಿಯನ್ಸ್ ಅಂತ. ನಾವು ಇವಾಗ ಹೋಗ್ತಾ ಇರೋದು ಜಟಾಯು ಆ ಒಂದು ಸ್ಟ್ಯಾಚ್ಯೂ ಹತ್ರ. ನಾವು ಹೋಗಿದ್ದು ಥರ್ಸ್ಡೇ ದಿವಸ, ಹಾಗಾಗಿ ರಶ್ ಇರಲಿಲ್ಲ ಥ್ಯಾಂಕ್ಫುಲಿ. ತುಂಬ ಕಡಿಮೆ ರಶ್ ಇತ್ತು. ಆ್ಯಂಡ್ ಹಿಂದ್ಗಡೆ ಏನು ಚೇರ್ಸ್ ಕಾಣ್ತದಲ್ವ ಅಲ್ಲಿ ನಾವು ವೇಟ್ ಮಾಡ್ಬೋದು ನಮ್ಮ ಟರ್ನ್ ಬಂದಾಗ ಹೋಗೋಕ್ಕೆ. ಸೊ ಇಲ್ಲಿರೋದು ಒಳಗಡೆ ಕ್ಯಾಫೆ. ಏನಾದರೂ ನಿಮಗೆ ತಿನ್ನಬೇಕಂದ್ರೂ ಕೂಡ ಇಲ್ಲಿ ನೀವು ಹೋಗಿ ತಿನ್ಬಹುದು.
ಸೊ ಇವಾಗ ಆಲ್ಮೋಸ್ಟ್ ನಾವು ಹೋಗೋದ್ರಲ್ಲಿದ್ದೀವಿ. ಅಲ್ಲಿ ನೋಡ್ಬೋದು 4 ಸೆಟ್ ಆಫ್ ಕೇಬಲ್ ಕಾರ್ಸ್ ಹೋಗ್ತಾ ಇದೆ. ಸೊ ನಮ್ಮ ಟರ್ನ್ ಬಂದುಬಿಟ್ಟು ಮತ್ತೊಂದು 4 ಸೆಟ್ ಆಫ್ ಕೇಬಲ್ಸಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಡಿಫ್ರೆಂಟ್ ಕಲರ್ಸಲ್ಲಿರೋದು. ನೋಡೋಕ್ಕೆ ತುಂಬ ಹ್ಯೂಜ್ ಆಗಿದೆ. ಆರಾಮಾಗಿ 6 ಮೆಂಬರ್ಸ್ ಹೋಗ್ಬೋದು ಅದರಲ್ಲಿ. ಕೊನೆಗೆ ಕುತ್ಕೊಂಡು ಹೋಗ್ತಾ ಇರೋದು ಕೇಬಲ್ ಕಾರಲ್ಲಿ. ಸದ್ಯಕ್ಕೆ ರಶ್ ಇಲ್ಲ, ಹಾಗಾಗಿ 4 ಮೆಂಬರ್ಸ್ ಚೂಸ್ ಮಾಡಿರೋದು ಒಂದು ಕೇಬಲ್ ಕಾರ್. ಎದುರುಗಡೆ ಹೋಗೋ ಟೈಮಲ್ಲಿ ಈ ಥರ ಒಂದು ವ್ಯೂ ಇರುತ್ತೆ. ಸೊ ನಿಮಗೆ ತೋರಿಸೋದು ಇವಾಗ ಹಿಂದೆಯಿಂದ ಯಾವ ಥರ ವ್ಯೂ ಇದೆ ಅಂತ ನೋಡಿ. ಕೊನೆಗೆ ನಮಗೆ ಕಾಣ್ತಾ ಇರೋದು ಜಟಾಯು ಸ್ಟ್ಯಾಚು. ನೋಡೋಕ್ಕೆ ತುಂಬ ಹತ್ತಿರ ಇದೆ ಅಂತ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ತುಂಬ ದೂರ, ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕು ಅಂತಂದರೆ ಆ ಒಂದು ಕೇಬಲ್ ಕಾರಿಂದ ಹೋಗ್ತಾ ಇದ್ದಿದ್ದಕ್ಕೆ 10 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಹತ್ತಿರದಿಂದ ಹೋಗಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ಏನು ಚೆನ್ನಾಗಿದೆ. ತುಂಬ ಹ್ಯೂಜ್ ಆಗಿದೆ. ನೋಡೋಕ್ಕೆ ನಿಮಗೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣ್ತಾ ಇರ್ಬೋದು, ಬಟ್ ಟೂ ಲಾರ್ಜ್, ಟೂ ಹ್ಯೂಜ್. ಸೊ 360 ಡಿಗ್ರಿಯಿಂದ ನಾವು ವಾಕ್ ಮಾಡ್ಕೊಂಡು ಬರ್ಬೋದು ಇಲ್ಲಿ, ಅಷ್ಟು ಚೆನ್ನಾಗಿದೆ. ನಾವು ಹೋದಾಗ ಚೂರು ಬಿಸಿಲಿತ್ತು, ಅದಾದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಆ ಮಳೆಯಲ್ಲಿ ಕೂಡ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ವಿ ವೇರ್ ಲವ್ವಿಂಗ್ ದಟ್ ವೆದರ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಮಗೆ. ಆಲ್ರೈಟ್ ಗೈಸ್, ತುಂಬ ಚೆನ್ನಾಗಿತ್ತು ಈ ಒಂದು ಪ್ಲೇಸ್. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇವಾಗ ಹೋಗೋಣ ಬನ್ನಿ ಊಟಕ್ಕೆ. ಮಧ್ಯಾಹ್ನ ಟೈಮ್ ಇತ್ತು, ಹಾಗಾಗಿ ನಾವು ಚೂಸ್ ಮಾಡಿರೋದು ಕೇರಳ ಸ್ಟೈಲ್ ಮೀಲ್. ನೋಡೋಕ್ಕೆ ಕಲರ್ಫುಲ್ ಆಗಿತ್ತು. ಟೇಸ್ಟ್ ವೈಸ್ ಬಂದುಬಿಟ್ಟು ಪರವಾಗಿರಲಿಲ್ಲ, ತಿನ್ಬೋದು ಒನ್ ಟೈಮ್ ಅಂತಲೇ ಹೇಳ್ಬೋದು. ಇವಾಗ ರೀಚ್ ಆಗಿರೋದು ನಮ್ಮ ಸ್ಟೇಗೆ. ಇಲ್ಲಿ ಬಂದುಬಿಟ್ಟು 2 ನೈಟ್ಸ್ ನಾವು ಉಳ್ಕೊಳ್ಳೋದು. ಸೊ ಈ ಸ್ಟೇ ಹೆಸರು ಬಂದುಬಿಟ್ಟು ಕ್ಲಫೋರ್ಟಿ ಬೀಚ್ ರೆಸಾರ್ಟ್. ಇದರದ್ದೇ ಆದ ಒಂದು ರೆಸ್ಟೋರೆಂಟ್ ಕೂಡ ಇರೋದು, ಎದುರುಗಡೆ ನೋಡ್ಬೋದು. ಆ್ಯಂಡ್ ನೋಡಿ ಸರೌಂಡಿಂಗಲ್ಲಿ ಈ ಥರ ಇರುತ್ತೆ. ನೋಡೋಕ್ಕೆ ತುಂಬ ಕಾಟೇಜಸ್ಗಳಿದೆ. ಸೊ ನಮ್ಮ ಒಂದು ರೂಮ್ನ ಹೋಗಿ ನೋಡೋಣ ಬನ್ನಿ. ಸೊ ಇವಾಗ ಎದುರುಗಡೆ ಏನು ಕಾಣ್ತಿರಲ್ವ, ಇಷ್ಟು ಒಳ್ಳೆ ವ್ಯೂ ಇರುತ್ತೆ ಆ ಒಂದು ಹೋಟೆಲಿಂದ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಸಿ ಹೆರಿಟೇಜ್. ಎದುರುಗಡೆ ಇದೇನು ಕಾಣ್ತಿದಲ್ವ, ಇದು ಬಂದುಬಿಟ್ಟು ಸಿ ಹೆರಿಟೇಜ್ ವ್ಯೂ ರೂಮ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಕೇರಳ ಸ್ಟೈಲಲ್ಲಿ ಇರುತ್ತೆ ಈ ಒಂದು ರೂಮ್. ಸೊ ಇವಾಗ ಬನ್ನಿ ನೋಡಿ ಒಳಗಡೆ ಯಾವ ಥರ ಇರುತ್ತೆ ಒಂದು ರೂಮು ಅಂತ. So, this is the bathroom. Oh, this side. यही है रूम. हाँ, ये. This is the bedroom, and here we have cute gesture duck.
ವೆರಿ ನೈಸ್. ಮತ್ತೆ ಬ್ಯೂಟಿಫುಲ್. Ay. ಇಲ್ಲಿ ಝಾಲ್ಮುರಿ ಮೊಮೋಸ್ ಫೇಮಸ್ ಅಂತೆ. ಸೊ ವಿಲ್ ಸಿ, ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. झोल मोमो क्या होता है और वो क्यों फेमस है? झोल मतलब क्या होता है? झोल मोमो क्या है और वो क्यों फेमस है? कितना होता है मुझे पता नहीं है. शाबाश बेटा, बहुत बढ़िया. बना के देते हो? हाँ बना के देते पीनट चटनी. ठीक है फाइन, लेके आ जाओ एक प्लेट. चाय पीऊंगी क्या? नहीं इधर नहीं, आगे ಸರೌಂಡಿಂಗ್ ಮಾರ್ಕೆಟ್ಸ್, ರೆಸ್ಟೋರೆಂಟ್, ಕ್ಯಾಫೇಸ್ ಎಲ್ಲ ಬಂದಿರೋದು ಇಲ್ಲಿಗೆ. ಒಂಥರ ವೈಬ್ ತುಂಬ ಚೆನ್ನಾಗಿದೆ. ಅಲ್ಲಿ ಕ್ಯಾಂಡಲ್ ಲೈಟ್ ಇಂದ ಇರೋದು, ಕ್ಯಾಂಡಲ್ಸ್ ಇರೋದು. रेस्टोरेंट है. है पीस छोटा नहीं है. आओ भाई. Oh, but 5 minutes only. Come. ಲೇಟ್ ಆಗ್ತದೆ. ಇವಾಗ ತಾನೇ ಪದ್ಮನಾಭ ಟೆಂಪಲ್ ದರ್ಶನ ಮಾಡಿಕೊಂಡು ಹೊರಗಡೆ ನಿಂತ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ಡಿವೈನ್ ಎನರ್ಜಿ ಆ್ಯಂಡ್ ಡೇ ಬೈ ಡೇ ವಿ ಆರ್ ಗ್ರೋಯಿಂಗ್ ಸ್ಪಿರಿಚುವಲಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್. ರೈಟ್. ಐ ಥಿಂಕ್ ನಾವು ನೆಕ್ಸ್ಟ್ ಟೈಮ್ ಮತ್ತೆ ಫ್ಯಾಮಿಲಿ ಜೊತೆ ಬರ್ತೀವಿ. ಅಷ್ಟು ಚೆನ್ನಾಗಿದೆ ಪ್ಲೇಸು. क्या स्पेशल लेके आए तुम लोग? लड्डू. कैसा लड्डू ये? ओह, प्रसाद है या कुछ स्पेशल मिलता है? बोल ऐसे नॉर्मल लड्डू. सुपर. भाई इसमें डालो मेरे लिए थोड़ा. यम. अरुण बहुत अच्छा था, टेस्टी था. भाई ಹೇಗಿದೆ? ತುಂಬಾ ಚೆನ್ನಾಗಿದೆ. नहीं ಸೊ ಸೇವಂದ್ರಮಲ್ಲಿ ಕೋಕೋನಟ್ ಲಡ್ಡು. ಇಲ್ಲಿ ಕೋಕೋನಟ್ ಏನೇ ತಿಂದು ಕೂಡ ಚೆನ್ನಾಗಿರುತ್ತೆ. ಲೆಟ್ಸ್ ಟ್ರೈ. स्पाइसी वाला कुछ चाहिए? केरला स्पाइसी स्पेशल क्या है? मसाले.